ತುಂಬಾ ಧನ್ಯವಾದಗಳು ನನ್ನ ಈ ಒಂದು ಸಭೆನಲ್ಲಿ ನನ್ನ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಳ್ಳೋದಕ್ಕೆ ಕರೆದಿದ್ದಕ್ಕೆ. ಸೊ ಕರ್ನಾಟಕದಲ್ಲಿ ಒಂದು ಪರ್ಯಾವರಣ ಇಂದ ಏನಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು ನೋಡಿದ್ರೆ ತುಂಬ ಈಗ 1990s ಲಿಬರಲೈಸೇಷನ್ ಆದಾಗಿಂದ ನಮ್ಮ ಕಾನೂನುಗಳು ತುಂಬ ಡೈಲ್ಯೂಟ್ ಆಗ್ತಾ ಬರ್ತಾ ಇದೆ. ಎಷ್ಟೋ ಪ್ರಾಜೆಕ್ಟ್ಗಳು ನಮಗೆಲ್ಲ ತಿಳಿದಂಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಪರ್ವ್ಯೂಯಿಂದ ಆಚೆ ಹಾಕಿದ್ದಾರೆ, ಮತ್ತು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪರ್ವ್ಯೂ ಇಂದ ತೆಗೆದು ಆಚೆ ಹಾಕಿದ್ದಾರೆ. ಸೊ ಈಗ ಎಷ್ಟೋ ಒಂದು ಪ್ರಾಜೆಕ್ಟ್ಗಳಿಗೆ ಯಾವ ಥರನೂ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡೀಸ್ ಬೇಕಾಗಿಲ್ಲ, ಮತ್ತು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಸ್ಸೇ ಬೇಕಾಗಿಲ್ಲ, ಹಾಗೆ ಮುಂದೆ ಹೋಗ್ಬೋದು. ಆ ಥರ ಸುಲಭ ಮಾಡಿಕೊಟ್ಟಿದ್ದಾರೆ ಇಂಡಸ್ಟ್ರಿಯಲ್ ಮತ್ತು ಕಾರ್ಪೊರೇಟ್ ಸೆಕ್ಟರ್ಸ್ಗೆ. ಈಗ ಇತ್ತೀಚೆ ಏನಾಗ್ತಾ ಇದೆ ಅಂದರೆ ಸಣ್ಣ ಮತ್ತು ಮಧ್ಯಮ ವರ್ಗದ ಇಂಡಸ್ಟ್ರೀಸ್ ಎಲ್ಲ ಈ ಒಂದು ಅಂಬ್ರೆಲಾಲಿ ಬಂದಿರೋದ್ರಿಂದ ಅವಕ್ಕೆಲ್ಲ ತುಂಬ ಸುಲಭ ಆಗ್ತಾ ಇದೆ. ಸೊ 2013-14ನಲ್ಲಿ EST ಕಡೆಯಿಂದ ನಾವು ಒಂದು ಸಣ್ಣ ಸಂಶೋಧನೆ ಮಾಡಿದ್ವಿ. ಅದರಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಗಳು ಈ ಒಂದು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಲ್ಲದೆ ಕ್ಲಿಯರೆನ್ಸ್ ಪಡ್ಕೊಂಡು ಮುಂದೆ ಹೋಗಿರೋದು, ಅದರಿಂದ ಯಾವ್ಯಾವ ಥರ ತೊಂದರೆ ಆಗ್ತಾ ಇದೆ ಅಂತ ಒಂದು ಎನ್ವೈರ್ಮೆಂಟಲ್ ಗವರ್ನೆನ್ಸ್ ಸ್ಟಡಿ ಮಾಡಿದ್ವಿ. ಇದು ರಾಜ್ಯ ಸರ್ಕಾರದ ಜೊತೆ ಸೇರಿ ಮಾಡಿರುವಂಥ ಒಂದು ಸ್ಟಡಿ. ಈ ಸ್ಟಡಿ ಮಾಡಿದಾಗ ಸುಮಾರು 470 ಇಂಡಸ್ಟ್ರೀಸ್ನ ಸ್ಟಡಿ ಮಾಡಿದ್ವಿ. ಅಂದರೆ ಅವ್ರದ್ದು ಎಲ್ಲ ಒಂದು ಪೇಪರ್ ವರ್ಕ್ನ ನೋಡಿ ಅವ್ರದ್ದು ಯಾವ್ಯಾವ ಥರ ಕ್ಲಿಯರೆನ್ಸ್ ಪಡ್ಕೊಂಡಿದ್ದಾರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ ತೊಗೊಂಡಿದ್ದಾರಾ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ. ಸೊ ಯಾವುದೇ ಒಂದು ಇಂಡಸ್ಟ್ರಿ ಬಂದ್ರೂ 2 ಬೇಸಿಕ್ ಡಾಕ್ಯುಮೆಂಟ್ಸ್ ತುಂಬ ಮುಖ್ಯವಾಗಿರುತ್ತೆ. ಒಂದು ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್, ಇನ್ನೊಂದು ಕನ್ಸೆಂಟ್ ಫಾರ್ ಆಪರೇಷನ್ ಅಂತ. ಸೊ ಈ ಥರ ಅಟ್ಲೀಸ್ಟ್ ಇದನ್ನಾದರೂ ಪಡ್ಕೊಂಡಿದ್ದಾರಾ ಅಂತ ನೋಡುವಂಥ ಒಂದು ಸ್ಟಡಿ ಆಗಿತ್ತದು. ಸೊ ಅದರಲ್ಲಿ ಒಂದು 10% ಇಂಡಸ್ಟ್ರೀಸ್ನ ನಾವು ಖುದ್ದಾಗಿ ಹೋಗಿ ನೋಡಿದ್ವಿ. ಆ 10% ಇಂಡಸ್ಟ್ರೀಸ್ were from all sectors, from mining to biotech to waste. ನೀವು ನೆನೆಸ್ಕೋಬೋದು ಆ ಒಂದು ಇಂಡಸ್ಟ್ರಿ ನಾವು ನೋಡ್ಕೊಂಬಂದಿದ್ದೀವಿ. ಆ ಥರ ಫ್ರಮ್ ಡಿಫ್ರೆಂಟ್ ರೇಂಜಸ್ ಆ್ಯಂಡ್ ಡಿಫ್ರೆಂಟ್ ಸೆಕ್ಟರ್ಸ್ ಹೋಗಿ ನೋಡ್ಕೊಂಬಂದ್ವಿ. ಈ ಒಂದು ಸ್ಟಡಿ ರಿಪೋರ್ಟ್ ಮಾಡಿದಾಗ ಅದರಲ್ಲಿ ಆಬ್ವಿಯಸ್ಲಿ ಯಾರೂ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಸ್ ಪಡ್ಕೊಂಡಿರಲಿಲ್ಲ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ ತೊಗೊಂಡಿರಲಿಲ್ಲ, ಬೇಸಿಕ್ ಕಂಪ್ಲೈನ್ಸ್ನ ಫೈಲ್ ಮಾಡಿರಲಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ಗೆ. ಅವ್ರದ್ದು ಏರ್ ಪೊಲ್ಯೂಷನ್ ಆಗಲಿ ವಾಟರ್ ಪೊಲ್ಯೂಷನ್ ರಿಪೋರ್ಟ್ಸ್ ಫೈಲ್ ಮಾಡಬೇಕು ಪ್ರತಿ ವರ್ಷ, ಪ್ರತಿ 6 ತಿಂಗಳು ಆ ಥರ ಏನೋ ಇರುತ್ತೆ. ಅದು ಯಾವುದು ಫೈಲ್ ಮಾಡಿರಲಿಲ್ಲ. ಸೊ ಇದನ್ನೆಲ್ಲ ತೆಗೆದು ಈಚೆ ಹಾಕಿ ನಾವು ಒಂದು ಬೇರೆ ಒಂದು ಮೆಥಡ್ ಆಫ್ ಗವರ್ನಿಂಗ್ ದೀಸ್ ಇಂಡಸ್ಟ್ರೀಸ್ನ ಒಂದು ರಿಪೋರ್ಟ್ ತಯಾರು ಮಾಡಿ ಸಬ್ಮಿಟ್ ಮಾಡಿದ್ವಿ. ಆಬ್ವಿಯಸ್ಲಿ ಇಟ್ ವಾಸ್ ನಾಟ್ ಇನ್ ಫೇವರ್ ಆಫ್ ವಾಟ್ the government wanted, so it was shelved. ಅದನ್ನು ಅವರು ಪಬ್ಲಿಕ್ಕಾಗಿ ಹಾಕಲೇ ಇಲ್ಲ, ಬಟ್ ಅದು ನಮ್ಮ ವೆಬ್ಸೈಟ್ನಲ್ಲಿದೆ, ಡೌನ್ಲೋಡ್ ಮಾಡಿ ಓದ್ಬೋದು. ಸೊ ನಿಮಗೆ ದ ರೇಂಜ್ ಆಫ್ ವೈಲೇಷನ್ಸ್ ದಟ್ ಹ್ಯಾವ್ ಟೇಕನ್ ಪ್ಲೇಸ್ ಗೊತ್ತಾಗುತ್ತೆ. ಬಟ್ ದಿಸ್ ಇಸ್ ಆಲ್ಸೋ ಇನ್ ದ ಕಾಂಟೆಕ್ಸ್ಟ್ ಆಫ್ ಕರ್ನಾಟಕ ಹ್ಯಾಸ್ ಬೀನ್ ಒನ್ ಆಫ್ ದ ಸ್ಟೇಟ್ಸ್ which has been very progressive. ಯಾಕೆಂದರೆ ಅವರು ಮುಂಚೆನೇ ಈ ಥರ ಒಂದು ತೊಂದರೆ ಆಗ್ಬೋದು, ಯಾವ್ಯಾವ ಪ್ರಾಜೆಕ್ಟು EIA ಇಲ್ಲದೆ ಮುಂದೆ ಹೋಗುತ್ತೋ ಅದರಿಂದ ತೊಂದರೆ ಆಗ್ಬೋದು ಅಂತ ಒಂದು SEIAA ಅಂತ ಒಂದು ಫೋರಮ್ ಸೆಟಪ್ ಮಾಡಿ ಅದ್ರ ಮೂಲಕ ಈ ಇಂಡಸ್ಟ್ರೀಸ್ನ ಗವರ್ನ್ ಮಾಡೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ರು. ಸೊ ಈ ಸ್ಟಡಿ ಆದಮೇಲೆ ಆ ಬಾಡಿನೇ ಕರ್ನಾಟಕ ಸರ್ಕಾರ ಕಿತ್ತು ಹಾಕ್ಬಿಡ್ತು. So the state is also moving towards giving more clearances everywhere. Then in terms of, so what is the impact of all this? Obviously, it is the rural communities that are largely impacted. Yakendra avuruddu food security, because the livelihoods are being taken away. All kinds of industries are coming there. And ಈಗ ರೀಸೆಂಟ್ ಆಗಿ ಎಲ್ಲ ಥರ ಕಾನೂನು ತಿದ್ದುಪಡಿ ಆಗಿರೋದು, ಲ್ಯಾಂಡ್ ಲಾಸು, ಲೇಬರ್ ಲಾಸು, EIA ತಿದ್ದುಪಡಿ, ಎಲ್ಲ ತಿದ್ದುಪಡಿ ನಮಗೆಲ್ಲ ತಿಳಿದಿರೋ ಅಂಥದ್ದೇನೆ.
ಇದೆಲ್ಲ ಆಗಿರೋದು ಏನಾಗ್ತಾ ಇದೆ ಅಂದ್ರೆ ರೂರಲ್ ಕಮ್ಯುನಿಟೀಸ್ಗೆ ಅವ್ರಿಗೆ ಲೈವ್ಲಿಹುಡ್ಗೆ ಫಸ್ಟ್ ಧಕ್ಕೆ ಹೊಡಿತಾ ಇದೆ. ಆ ಲೈವ್ಲಿಹುಡ್ಗೆ ತೊಂದರೆ ಆಗ್ತಾ ಇರೋದ್ರಿಂದ ಅವ್ರದ್ದು ಊಟ ಬೇಸಿಕ್ ನ್ಯೂಟ್ರಿಷನ್ ಕಡಿಮೆ ಆಗ್ತಾ ಇದೆ. ಈಗ 2 weeks ಬ್ಯಾಕ್ ನಾವು ಒಂದು ಸೋಲಾರ್ ಪವರ್ ಪ್ಲಾಂಟ್ ನ ನೋಡಕ್ ಹೋಗಿದ್ವಿ. ಈಗ ಲೇಟೆಸ್ಟ್ ಫ್ಯಾಡ್ ಏನಂದ್ರೆ ನಾವೆಲ್ಲ ಶಿಫ್ಟ್ ಆಗಬೇಕು ಫ್ರಮ್ ಕನ್ವೆನ್ಷನಲ್ ಟ್ರೆಡಿಷನಲ್ ಫಾರ್ಮ್ಸ್ ಆಫ್ ಎನರ್ಜಿ ಟು ರೆನ್ಯೂಬಲ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತ. ನಾವೆಲ್ಲ ಏನ್ ಅನ್ಕೋತೀವಿ ಅಂದ್ರೆ ರೆನ್ಯೂಬಲ್ ಅಂದಿದ ತಕ್ಷಣ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ತರ ತೊಂದರೆ ಆಗ್ತಾ ಇದೆ ಅಂತ. ಫಸ್ಟ್ ಆಫ್ ಆಲ್ ಸೋಲಾರ್, ವಿಂಡ್ ಇದನ್ನೆಲ್ಲ ಅವರು ತಿರ್ಗಾ ಈ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಮೆಕ್ಯಾನಿಸಮ್ಸ್ ಇಂದ ತೆಗೆದು ಬಿಡಿದ್ದಾರೆ. ಸೊ ಲಾರ್ಜ್ ಸ್ಕೇಲ್ ಪ್ರೈವೇಟ್ ಕಂಪನೀಸ್ಗೆ ದಾರಿ ಮಾಡ್ಕೊಟ್ಟಂಗಾಗಿದೆ, ರೆಡ್ ಕಾರ್ಪೆಟ್ ಹಾಕೊಟ್ಟಂಗಾಗಿದೆ. ನಾವು ಚಳ್ಳಕೆರೆಯಲ್ಲಿ ನೋಡಿದ್ವಿ, 1000 ಎಕರೆ ಒಂದು ಸ್ಯಾಜಿಟಾರ್ ಅನ್ನೋ ಸೋಲಾರ್ ಕಂಪನಿ ಕೊಟ್ಟಿತ್ತು. ಆವಾಗ ಅದನ್ನ ಫೈಟ್ ಮಾಡಿ MOEF ಗೆ NGT ಹೇಳಿತ್ತು, ನೀವು ಹೋಗಿ ನಿಮ್ಮ ಒಂದು ಡಿಸಿಷನ್ನ ರೀವಿಸಿಟ್ ಮಾಡಿ ಯಾತಕ್ಕೆ ಇದನ್ನ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪರ್ವ್ಯೂ ಇಂದ ತೆಗೆದು ಹಾಕಿದ್ದೀರಾ ನೋಡಿ ಅಂತ ಹೇಳಿತ್ತು. ಬಟ್ MOEF slipped it under, pushed it under the carpet and they went ahead and they've gone on giving messages out to people who ask them queries saying that solar, wind, biomass ಇದು ಯಾವುದಕ್ಕೂ ಯಾವ ಥರನೂ EIA ಬೇಡ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಡ ಅಂತ. So 2 weeks back when we were at this solar power park in Chamarajanagar district, ಅಲ್ಲಿ 2 ಸೋಲಾರ್ ಪವರ್ ಪಾರ್ಕ್ ಬಂದಿದೆ. ಒಂದು 130 ಎಕರೆನಲ್ಲಿ, ಇನ್ನೊಂದು 105 ಎಕರೆನಲ್ಲಿ. ಆ ಭೂಮಿ prime agricultural land where people were growing all kinds of food crops, ಬಾಳೆ, ಜೋಳ, ಭತ್ತ, ತರಕಾರಿ, ಹಣ್ಣು ಎಲ್ಲ ಬೆಳೀತಾ ಇದ್ದಿದ್ದು ಅಂತ ಭೂಮಿ ಅದು. ಅಂಡ್ ವಾಟರ್ ವಾಸ್ ನಾಟ್ ಅ ಪ್ರಾಬ್ಲಮ್. ಅಂತ ಭೂಮಿನ ಯಾವ ತರ ತಗೊಂಡಿದ್ದಾರೆ ಅಂದ್ರೆ ಬೈ ಲ್ಯೂರಿಂಗ್ ದೀಸ್ ಫಾರ್ಮರ್ಸ್, ಎಸ್ಪೆಷಲಿ ದ ಸ್ಮಾಲ್ ಅಂಡ್ ಮೀಡಿಯಂ ಫಾರ್ಮರ್ಸ್, and they have been promised a job, but ಯಾರಿಗೂ ಯಾವ ತರನು ಕೆಲಸ ಕೊಟ್ಟಿಲ್ಲ. And once they've given up the land, this has been acquired. ಯಾವ ನೋಟಿಸ್ ಇಲ್ಲ, ಯಾವ why I'm sharing this is they have dodged the law. ಯಾವ ತರ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ನ ಕೂಡ ಅವರು ಪರಿಪಾಲಿಸ್ಕೊಂಡು ಅದ್ರ ಮೂಲಕ ತಗೊಂಡಿಲ್ಲ. ಹಳ್ಳಿನಲ್ಲಿರೋ ಬಾರ್ಗಳ ಹತ್ರ ಹೋಗಿ ಏಜೆಂಟ್ಗಳು, ಬ್ರೋಕರ್ಸು ಈ ತುಂಬಾ ಕುಡಿದು ಬಿದ್ದಿರೋ ಅಂತ ಒಂದು ಮನುಷ್ಯರನ್ನ, ನಿನ್ನ ಹತ್ರ ಭೂಮಿ ಇದೆ ಅಲ್ವಾ, ನೀನ್ ಅದನ್ನ ಕೊಡು, ನಿನ್ಗೆ ಕೆಲಸ ಕೊಡ್ತೀವಿ, ನಿಂಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಆ ತರ ತಗೊಂಡಿರೋ ಚಂಕ್ಸ್ ಆಫ್ ಲ್ಯಾಂಡ್ ನ ಎಲ್ಲ ಒಟ್ಟಿಗೆ ಹಾಕಿ ಗ್ರೇಸಿಂಗ್ ಲ್ಯಾಂಡ್ ತಗೊಂಡು ಈ ಒಂದು ಸೋಲಾರ್ ಪಾರ್ಕ್ ಹಾಕಿದ್ದಾರೆ. ದಿಸ್ ಇನ್ ದ ಕಾಂಟೆಕ್ಸ್ಟ್ ವೇರ್ ಇಂಡಿಯಾ ಟುಡೇ ಹ್ಯಾಸ್ ಸರ್ಪ್ಲಸ್ ಎನರ್ಜಿ and this is the kind of new projects that are coming up. So these families have no nutrition, no food security, no water security. ಅವರ ಹತ್ರ ಇರೋ ಸಣ್ಣ ಮತ್ತು ಪುಟ್ಟ ಪ್ರಾಣಿಗಳನ್ನ ಕೂಡ ಅವರು ಗ್ರೇಸ್ ಮಾಡೋದಕ್ಕೆ ಇವತ್ತು ಶಕ್ತಿ ಇಲ್ಲದೆ ಅದನ್ನು ಕೂಡ ಮಾರ್ಕೊಂಡಿದ್ದಾರೆ. ಸೊ ಈ ಒಂದು ತೊಂದರೆ ಆಗ್ತಾ ಇದೆ. ಮತ್ತೆ ಇನ್ ದ ಕಾಂಟೆಕ್ಸ್ಟ್ ಆಫ್ ವೇಸ್ಟ್, ನಮ್ಗೆಲ್ಲ ಗೊತ್ತು ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂತ. ESD has been fighting this waste issue since 1999. ಕಾನೂನು ಇದ್ರೂ ಕೂಡ, ರೂಲ್ಸ್ ಇದ್ರೂ ಕೂಡ 2012 ತನಕ ಲ್ಯಾಂಡ್ ಫಿಲ್ಸ್ ನ ಫಿಲ್ ಮಾಡಿ ಮಾವಳ್ಳಿಪುರ, ಮಂಡೂರ್ ಈ ತರ ಹಳ್ಳಿಗಳಿಗೆ ತೊಂದರೆ ಮಾಡಿ ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ 2012 ಅಲ್ಲಿ ಫ್ಯಾಂಟಾಸ್ಟಿಕ್ ಜಡ್ಜ್ಮೆಂಟ್ ಬಂದ್ರು ಕೂಡ. ಟುಡೇ ವಿ ಆರ್ ಇನ್ 2020. The court has given really good interim judgments and also a final judgment saying that waste has to be segregated. But namgalla gottu ella kade waste segregation aagta illa anta. Idu yathike andre they are trying to push incineration, they are trying to push land filling again. Across India ellunu scientific landfills illa, and our country does not have the luxury of land to have landfills. We are a society where we recover everything to the last bit from our waste. ಆ ಒಂದು ಲೈವ್ಲಿಹುಡ್ ನ ಕೂಡ ಪ್ರೋತ್ಸಾಹ ಮಾಡದೆ ಇನ್ಸಿನರೇಷನ್ಗೆ ಮತ್ತೆ ಲ್ಯಾಂಡ್ ಫಿಲ್ಲಿಂಗ್ಗೆ ಪುಷ್ ಮಾಡ್ತಾ ಇದ್ದಾರೆ. ಕೇರಳನಲ್ಲಿ ಜಾನ್ವರಿನಲ್ಲಿ ಒಂದು ವರ್ಕ್ಶಾಪ್ ನಡೀತು. ಅಲ್ಲಿ ವಾಟ್ ವಾಸ್ ವೆರಿ ಶಾಕಿಂಗ್ ವಾಸ್
at an exhibition on waste, they had different kinds of incinerators which you can keep in your house, in your kitchen, in your balcony, in your backyard. What has the world come to? So this is a very troubling thing, and we all need to be cautious of where we are heading. ಮತ್ತೆ ನದಿಗಳು, ಕೆರೆ ಬಗ್ಗೆನೂ ನೀವೆಲ್ಲರೂ ತುಂಬಾ ಓದಿರ್ತೀರಾ. ಕೆರೆ ಬಗ್ಗೆ ಈಗ ಎಲ್ಲರಿಗೂ ಸುಮಾರು ಗೊತ್ತಾಗಿದೆ. All lakes are public commons. The government is only a custodian of it. It has to involve the local communities in protecting and maintaining and managing it. Adre, the system is finding newer and newer ways to cheat the public. ಸೊ ಈಗ ಆಗ್ಲೇ ಸುಮಾರು ಕೆರೆ ಅದನ್ನ ಲೀಸ್ ಮಾಡಬಾರ್ದು, ರೆಂಟ್ ಮಾಡಬಾರ್ದು, ಮಾರಬಾರ್ದು ಅಂತ ಹೇಳಿದ್ರು ಸಹ ಈ CSR ಬ್ಯಾನರ್ನಲ್ಲಿ ಕೆರೆಗಳನ್ನ ಅವ್ರಿಗೆ ಬೇಕಾಗಿದ್ದ ಸಂಸ್ಥೆಗಳಿಗೆ ಮತ್ತೆ ಇಂಡಸ್ಟ್ರೀಸ್ಗೆ ಕೊಟ್ಬಿಟ್ಟು CSR ಮೂಲಕ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಅಂಡ್ ದಿಸ್ ಅಗೇನ್ ಈಸ್ ಇನ್ ವೈಲೇಷನ್ ಆಫ್ ದ 2012 ಹೈಕೋರ್ಟ್ ಆರ್ಡರ್. ಎಲ್ಲೆಲ್ಲಿ STP ಹಾಕಬಾರ್ದು STP ಹಾಕ್ತಾ ಇದ್ದಾರೆ, ಮತ್ತೆ ಕೊಳಚೆ ನೀರನ್ನ ವಾಪಸ್ ಕೆರೆಗೆ ಬಿಡ್ತಾ ಇದ್ದಾರೆ, ಬಿಲ್ಡಿಂಗ್ಸ್ ಕಟ್ತಾ ಇದ್ದಾರೆ ಕೆರೆ ದಡದ ಮೇಲೆ. So this is happening across Karnataka. The judgment is, it covers all the 40,000 lakes of Karnataka. Adre eshto halligalalli, small towns alli ee ondu judgment ಏನು ಅಂತ ಯಾರಿಗೂ ಗೊತ್ತಿಲ್ಲ. As you drive out of Bangalore, on many of the lake beds, you will see bus stands and many buildings and other things. Then talking about tree felling, ಅದು ಸಹ ನಿಮ್ಗೆಲ್ಲರಿಗೂ ಗೊತ್ತಿರೋದೇನೆ. ಬೆಂಗಳೂರಲ್ಲಿ ಈಗ ಸುಮಾರು 10-12 ವರ್ಷದ ಹಿಂದೆ ಹಸಿರೆ ಉಸಿರು ಅಂತ ಒಂದು ಚಳುವಳಿ ಶುರು ಆಯ್ತು. ಶುರು ಮಾಡಿ ಅದನ್ನ ಒಂದು ಮರ ಕಡಿಬಾರ್ದು ಅಂತ ಹೇಳಿ, ಮರ ಕಡಿಯೋದ್ರ ಬಗ್ಗೆ ಏನೇನ್ ಕಾನೂನಿದೆ ಅಂತ ನೋಡಿ ಅದನ್ನ ಎಲ್ಲರ ದೃಷ್ಟಿಗೆ ತಂದ್ರು. ಆದ್ರೂ ಕೂಡ ಇವತ್ತು ನಮ್ಗೆಲ್ಲ ಗೊತ್ತು ಏನಾಗ್ತಾ ಇದೆ ಮರ ಕಡಿಯೋದ್ರ ಬಗ್ಗೆ ಅಂತ. couple of other issues, ಈ ಒಂದು ಬಯೋಡೈವರ್ಸಿಟಿ ಇಶ್ಯೂಸ್ ಬಗ್ಗೆ ಮಾತಾಡುವಾಗ ಕರ್ನಾಟಕಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ಒಂದು BT ಬ್ರಿಂಜಾಲ್ ಇಶ್ಯೂ. ಯಾಕೆಂದ್ರೆ ಆ BT ಬ್ರಿಂಜಾಲ್ ಇಶ್ಯೂನಲ್ಲಿ ಸುಮಾರು 19 ವೆರೈಟೀಸ್ ಆಫ್ ಬ್ರಿಂಜಾಲ್ನ ತಗೊಂಡು ಅದಕ್ಕೆ ಜೆನೆಟಿಕಲಿ ಮಾಡಿಫೈ ಮಾಡಿದ್ದಾರೆ. ಅದರಲ್ಲಿ ಒಂದು ಬದನೆಕಾಯಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು GI ಸ್ಟೇಟಸ್ ಇರುವಂತ ಒಂದು ಉಡುಪಿ ಗುಳ್ಳ ಅನ್ನೋದು. ಸೊ ಇನ್ ದಟ್ ಕಾಂಟೆಕ್ಸ್ಟ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಆಗಬೇಕು, ಅದೆಲ್ಲೂ ಆಗಿಲ್ಲ, ಆಗಿದ್ರೂ ಜನಗಳಿಗೆ ಗೊತ್ತಿಲ್ಲ. So there are many of these issues that we all need to engage, talk about and raise awareness about. Thank you.